ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ, ಅದನ್ನು ನಿಮಗೆ ತಿಳಿಸುವ ಒಂದು ಪ್ರಯತ್ನ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ, ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ, ಪಾಸ್ಟ್ ಎನರ್ಜಿ, ಹ್ಯಾಪಿನೆಸ್ ಆ್ಯಂಡ್ ಡೀಪ್ ಕನೆಕ್ಷನ್ ಎನರ್ಜಿ. ನೀವಿಬ್ಬರು ಒಟ್ಟಿಗೆ ತುಂಬ ಮೂಮೆಂಟ್ಸ್ ಸ್ಪೆಂಡ್ ಮಾಡಿದ್ದೀರಾ. ಅಲ್ಲಿ ಅವರು ಕೂಡ ತುಂಬ ಹ್ಯಾಪಿ ಆಗಿದ್ರು, ನೀವು ಕೂಡ ಅವರ ಜೊತೆ ತುಂಬ ಹ್ಯಾಪಿ ಆಗಿದ್ದೀರಾ. ಇದು ಪಾಸ್ಟ್ ಎನರ್ಜಿ, ಪ್ರೆಸೆಂಟ್ ಬಗ್ಗೆ ಅಲ್ಲ. ನೀವಿಬ್ಬರು ಒಬ್ಬರ ಜೊತೆ ಒಬ್ಬರು ಇದ್ದಾಗ ತುಂಬ ಹ್ಯಾಪಿ ಆಗಿರ್ತಾ ಇದ್ರಿ. ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ಇರೋದು ತುಂಬಾ ಇಷ್ಟಪಡ್ತಾ ಇದ್ರು. ಪಾಸ್ಟ್ನಲ್ಲಿ ಅವ್ರಿಗೆ ತುಂಬ ಹ್ಯಾಪಿನೆಸ್ ಅನ್ನೋದು ಇತ್ತು. ನಿಮ್ಮ ಜೊತೆ ಇದ್ದಾಗ ಅವರು ಮನಸ್ಸಾರೆ ಖುಷಿಯಾಗಿರ್ತಾ ಇದ್ರು. ಅವರು ನಿಮ್ಮ ಜೊತೆ ಇದ್ದಾಗ ಅವರಿಗೆ ನೆಮ್ಮದಿ, ಹ್ಯಾಪಿನೆಸ್ ಫೀಲ್ ಮಾಡ್ತಾಯಿದ್ರು. ನಿಮ್ಮಿಬ್ಬರ ನಡುವೆ ಒಂದು ಡೀಪ್ ಟ್ರೂ ಕನೆಕ್ಷನ್ ಇದೆ ಅನ್ನೋ ಫೀಲ್ ಅವರಿಗಿತ್ತು. ಅವರ ದೃಷ್ಟಿಯಲ್ಲಿ ನೀವು ಕೇವಲ ಪಾರ್ಟ್ನರ್ ಮಾತ್ರ ಅಲ್ಲ, ತುಂಬ ಕ್ಲೋಸ್ ಫ್ರೆಂಡ್ ಕೂಡ ಆಗಿದ್ರಿ. ಅವರು ಅವರ ಮನಸ್ಸಿನ ಎಲ್ಲ ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಬೋದು ಅನ್ನೋ ಟ್ರಸ್ಟ್ ಅವರಿಗಿತ್ತು. ಈ ರಿಲೇಷನ್ಶಿಪ್ಪನ್ನು ಅವರು ಯಾವತ್ತೂ ಒಂದು ಬರ್ಡನ್ ಅಥವಾ ಸ್ಟ್ರೆಸ್ ಅಂತ ನೋಡ್ತಾ ಇರಲಿಲ್ಲ. ನಿಮ್ಮ ಬಗ್ಗೆ ಅವರ ಥಾಟ್ಸ್ ಕೂಡ, ಈ ರಿಲೇಷನ್ಶಿಪ್ ಬಗ್ಗೆ ಅವರ ಥಿಂಕಿಂಗ್ ಕೂಡ ತುಂಬ ಪಾಸಿಟಿವ್ ಆಗಿತ್ತು. ನೀವು ಅವರ ಲೈಫ್ಗೆ ಬಂದ ಮೇಲೆ ಸೆಲೆಬ್ರೇಷನ್, ಸಂತೋಷ ಎಲ್ಲವೂ ಹೆಚ್ಚಾಗಿದೆ ಅನ್ನೋ ಫೀಲ್ ಅವರಿಗಿತ್ತು. ನಿಮ್ಮ ಬಗ್ಗೆ ಅವರ ಮೈಂಡ್ ಸೆಟ್ ತುಂಬ ಕ್ಲಿಯರ್ ಆಗಿತ್ತು. ನಿಮ್ಮ ಜೊತೆ ಇರೋದು ತುಂಬ ಈಸಿ ಮತ್ತು ನ್ಯಾಚುರಲ್ ಅಂತ ಅವ್ರಿಗೆ ಅನ್ನಿಸ್ತಾ ಇತ್ತು. ನಿಮ್ಮ ಮುಂದೆ ಏನನ್ನಾದರೂ ಹೇಳೋದಕ್ಕೆ ಅವ್ರಿಗೂ 10 ಸಲ ಯೋಚನೆ ಮಾಡಬೇಕಾಗಿರಲಿಲ್ಲ. ಅವರು ಅವರ ರಿಯಲ್ ಸೆಲ್ಫ್ ಆಗಿ ನಿಮ್ಮ ಮುಂದೆ ಇರ್ಬೋದು ಅನ್ನೋ ಫೀಲ್ ಅವರಿಗಿತ್ತು. ಯಾವುದನ್ನು ಪ್ರಿಟೆಂಡ್ ಮಾಡುವ ಅಗತ್ಯ ಅವರಿಗಿರಲಿಲ್ಲ. ಅದು ಅವರ ಮನಿ ಆಗಿರಲಿ, ಕೆರಿಯರ್ ಆಗಿರಲಿ, ಲುಕ್ಸ್ ಆಗಿರಲಿ, ಯಾವ ಸ್ಥಿತಿಯಲ್ಲಿದ್ದರೂ ನಿಮ್ಮ ಮುಂದೆ ಕಂಫರ್ಟ್ ಆಗಿ ಇರ್ಬೋದು ಅನ್ನೋ ಫೀಲಿಂಗ್ ಅವರಿಗಿತ್ತು. ಯಾಕೆಂದರೆ ನೀವು ಅವರನ್ನು ಜಡ್ಜ್ ಮಾಡೋದಿಲ್ಲ ಅನ್ನೋ ಟ್ರಸ್ಟ್ ಅವರಿಗಿತ್ತು. ನಿಮ್ಮಿಬ್ಬರ ಬಾಂಡ್ ತುಂಬ ಸ್ಟ್ರಾಂಗ್ ಆಗಿತ್ತು ಅನ್ನೋ ಫೀಲ್ ಅವರಿಗಿತ್ತು. ಅವರ ಬಿಹೇವಿಯರ್ ನಿಮ್ಮ ಕಡೆ ಫ್ರೆಂಡ್ಲಿ, ತುಂಬ ಸಪೋರ್ಟಿವ್ ಆಗಿತ್ತು. ಅವರು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾಯಿದ್ರು, ನಿಮ್ಮ ಜೊತೆ ಫನ್ ಆಗಿ ನಡ್ಕೊಳ್ತಾ ಇದ್ರು. ಅವರು ಅವರ ಫ್ರೆಂಡ್ಸ್ ಅಥವಾ ಕ್ಲೋಸ್ ಸರ್ಕಲ್ಗೆ ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡೋದಕ್ಕೂ ಪ್ರೌಡ್ ಫೀಲ್ ಮಾಡ್ತಾಯಿದ್ರು. ನೀವು ಅವರ ಲೈಫ್ನ ಒಂದು ಆ್ಯಕ್ಟಿವ್ ಪಾರ್ಟ್ ಆಗಿರಬೇಕು ಅನ್ನೋ ಆಸೆ ಅವರಿಗಿತ್ತು. ನಿಮ್ಮ ಜೊತೆ ಕಳೆದ ಟೈಮ್ ಅವರ ಲೈಫ್ನ ಬೆಸ್ಟ್ ಮತ್ತು ಹ್ಯಾಪಿಯೆಸ್ಟ್ ಮೂಮೆಂಟ್ಸ್ಗಳಲ್ಲಿ ಒಂದು ಅನ್ನೋ ರೀತಿ ಫೀಲಿಂಗ್ ಅವರ ಮನಸ್ಸಿನಲ್ಲಿತ್ತು. ಈ ಕನೆಕ್ಷನನ್ನು ಯಾವುದೇ ಬೇಡದ ಸ್ಟ್ರೆಸ್ ಅಥವಾ ಓವರ್ ಥಿಂಕಿಂಗ್ ಇಲ್ಲದೆ ಹ್ಯಾಪಿಯಿಂದ ಮುಂದುವರಿಸಬೇಕು ಅನ್ನೋ ಆಸೆ ಅವರಿಗಿತ್ತು. ಪಾಸ್ಟ್ನಲ್ಲಿ ಅವರ ಎನರ್ಜಿ ಸಂಪೂರ್ಣ ಲವ್, ಫ್ರೆಂಡ್ಶಿಪ್, ಅನ್ಕಂಡೀಷ್ನಲ್ ಜಾಯ್ ಮತ್ತು ಸೆಲೆಬ್ರೇಷನ್ನಿಂದ ತುಂಬಿತ್ತು. ಈ ರಿಲೇಷನ್ಶಿಪ್ ಅವರಿಗೆ ಮೆಂಟಲಿ, ಎಮೋಷ್ನಲಿ ತುಂಬ ನೆಮ್ಮದಿಯನ್ನು ಕೊಟ್ಟಿತ್ತು. ನೀವು ಅವರ ಲೈಫ್ಗೆ ತುಂಬ ಪಾಸಿಟಿವ್ ಎನರ್ಜಿ ಆ್ಯಡ್ ಮಾಡಿದ್ದೀರಾ ಅನ್ನೋ ಫೀಲ್ ಅವರಿಗಿತ್ತು. ಈಗೋ, ಮೆಂಟಲ್ ಕಾನ್ಫ್ಲಿಕ್ಟ್ ಎನರ್ಜಿ. ಪಾಸ್ಟ್ನಲ್ಲಿ ಅವರು ಇನ್ನೇನು ಫೀಲ್ ಮಾಡ್ತಾಯಿದ್ರು ಅಂತ ನೋಡೋದಾದರೆ, ನಿಮ್ಮ ಬಗ್ಗೆ, ಈ ರಿಲೇಷನ್ಶಿಪ್ ಬಗ್ಗೆ ಅವರ ಫೀಲಿಂಗ್ಸ್ ಹೇಗಿತ್ತು ಅಂತ ನೋಡೋದಾದರೆ, ಸ್ಟಬರ್ನ್ ಎನರ್ಜಿ. ಪಾಸ್ಟಲ್ಲಿ ಅವರೊಳಗೆ ತುಂಬ ಸ್ಟಬರ್ನ್ ಎನರ್ಜಿ ಇತ್ತು. ಯಾವ ವಿಷಯ ಬಂದರೂ ಅವರ ಮಾತಿನ ಮೇಲೆ ನಿಂತ್ಕೊಳ್ತಾ ಇದ್ರು. ಅವರು ಹೇಳಿದ ಮಾತಿನಿಂದ ಹಿಂದೆ ಸರಿಯೋದಕ್ಕೆ ಅವರು ಸಿದ್ಧ ಆಗ್ತಾ ಇರಲಿಲ್ಲ. ಅವರಿಗೆ ಸರಿ ಅನಿಸಿದ ಮಾತನ್ನೇ ಕೇಳಬೇಕು, ಅವರಿಗೆ ಸರಿ ಅನಿಸಿದ್ದನ್ನೇ ಮಾಡಬೇಕು ಅನ್ನೋ ಮೈಂಡ್ ಸೆಟ್ ಇತ್ತು. ಆ ಟೈಮ್ನಲ್ಲಿ ಅವರೊಳಗೆ ಎಮೋಷನ್ಸ್ ಸ್ವಲ್ಪ ಕಡಿಮೆಯಾಗಿತ್ತು ಅನ್ನೋ ಫೀಲ್ ಬರ್ತಾ ಇದೆ. ಹಾರ್ಟ್ಗಿಂತ ಮೈಂಡ್ನಿಂದಲೇ ಅವರು ಯೋಚನೆ ಮಾಡ್ತಾಯಿದ್ರು. ತುಂಬ ಪ್ರಾಕ್ಟಿಕಲ್ ಆಗಿದ್ದರು. ಕೆಲವೊಂದು ಸಲ ಸ್ವಲ್ಪ ಕೋಲ್ಡಾಗಿ ಬಿಹೇವಿಯರ್ ಮಾಡ್ತಾಯಿದ್ರು. ನಿಮ್ಮ ಬಗ್ಗೆ ಅವರ ಥಾಟ್ಸ್ ತುಂಬ ಡೈರೆಕ್ಟ್ ಆಗಿತ್ತು.
ಈ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಚೇಂಜ್ ಮಾಡಬೇಕಾ ಅಥವಾ ಫೈನಲ್ ಡಿಸಿಷನ್ ತಗೊಳ್ಬೇಕಾ ಅನ್ನೋ ವಿಚಾರದಲ್ಲಿ ಅವರು ಯೋಚನೆ ಮಾಡ್ತಾಯಿದ್ರು. ಇನ್ನು ಸುತ್ತಿ ಬಳಸಿ ಮಾತಾಡೋದ್ರಿಂದ ಪ್ರಯೋಜನ ಇಲ್ಲ, ಏನು ಹೇಳಬೇಕು ಅದನ್ನು ನೇರವಾಗಿ ಹೇಳಬೇಕು ಅನ್ನೋ ಫೀಲಿಂಗ್ ಅವರೊಳಗೆ ಇತ್ತು. ಅವರ ಪಾಯಿಂಟ್ ಆಫ್ ವ್ಯೂ ಮಾತ್ರ ಸರಿ ಅನ್ನೋ ನಂಬಿಕೆ ಅವರಿಗಿತ್ತು. ನಿಮ್ಮ ಮಾತಿಗೆ ಅವರು ಅಷ್ಟು ವ್ಯಾಲ್ಯೂ ಕೊಡ್ತಾ ಇರಲಿಲ್ಲ ಅನ್ನೋ ಫೀಲ್ ಬರ್ತಾ ಇದೆ. ಅವರ ಮನಸ್ಸಿನಲ್ಲಿ ನೀವು ನನ್ನ ಮಾತು ಕೇಳದೇ ಇದ್ದರೆ ನಾನು ನಿಮ್ಮ ಮಾತು ಕೇಳಲ್ಲ ಅನ್ನೋ ಥಿಂಕಿಂಗ್ ನಡೀತಾ ಇತ್ತು. ನಿಮ್ಮ ಕಡೆ ಅವರ ಬಿಹೇವಿಯರ್ ತುಂಬ ಡೈರೆಕ್ಟ್ ಆಗಿತ್ತು, ತುಂಬ ಶಾರ್ಪ್ ಆಗಿತ್ತು, ಕೆಲವೊಮ್ಮೆ ಹಾರ್ಶ್ ಕೂಡ ಆಗಿರ್ಬೋದು. ನಿಮ್ಮ ಮನಸ್ಸಿಗೆ ನೋವಾಗುತ್ತಾ ಅನ್ನೋದನ್ನು ಅವರು ಯೋಚನೆ ಮಾಡದೆ ಬಹಳ ಕ್ಲಿಯರಾಗಿ ಮಾತಾಡಿರ್ಬೋದು. ಯಾವಾಗಲೂ ಅವರ ಡಿಸಿಷನ್ಸ್ ಮೇಲೆ ನಿಂತ್ಕೊಳ್ತಾ ಇದ್ರು, ನಿಮ್ಮ ಮಾತನ್ನು ಇಗ್ನೋರ್ ಮಾಡ್ತಾಯಿದ್ರು. ಪಾಸ್ಟ್ನಲ್ಲಿ ಅವರ ಬಿಹೇವಿಯರ್ ಪ್ಯಾಟರ್ನ್ ಇದೇ ಆಗಿತ್ತು. ನೀವು ಅವರಿಗೆ ಏನಾದರೂ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಅವರು ಅವರನ್ನು ಡಿಫೆಂಡ್ ಮಾಡ್ಕೊಳ್ತಾ ಇದ್ರು ಅಥವಾ ಸೈಲೆನ್ಸ್ ಆಗಿಬಿಡ್ತಾಯಿದ್ರು. ರಿಲೇಷನ್ಶಿಪ್ಪಲ್ಲಿ ಇದ್ದ ಕನ್ಫ್ಯೂಷನ್ ಮುಗಿಬೇಕು ಅನ್ನೋ ಥಿಂಕಿಂಗ್ ಅವರದು. ಸತ್ಯ ಕಹಿಯಾಗಿದ್ದರೂ ಅಕ್ಸೆಪ್ಟ್ ಮಾಡಲೇಬೇಕು ಅನ್ನೋ ಮೈಂಡ್ಸೆಟ್ ಅವರೊಳಗೆ ಇತ್ತು. ಯಾವ ಕಾರಣಕ್ಕೂ ಕಾಂಪ್ರಮೈಸ್ ಮಾಡೋದಕ್ಕೆ ಅಥವಾ ತಲೆ ಬಾಗೋದಕ್ಕೆ ಅವರು ರೆಡಿ ಇರ್ತಾ ಇರಲಿಲ್ಲ. ಈಗ ನಾವು ನೋಡಿದ ಮೊದಲ ಎನರ್ಜಿಯಲ್ಲಿ ಅವರು ನಿಮ್ಮ ಜೊತೆ ತುಂಬ ಹ್ಯಾಪಿಯಾಗಿದ್ದರು ಅಲ್ವಾ, ತುಂಬ ಎಂಜಾಯಲ್ಲಿದ್ದರು. ಆದರೆ ನಿಮ್ಮಿಬ್ಬರ ಮಧ್ಯ ಕಾನ್ಫ್ಲಿಕ್ಟ್ಸ್ ಆಗಿರ್ಬೋದು, ಮೆಂಟಲ್ ಡಿಫ್ರೆನ್ಸಸ್ ಕೂಡ ಬಂದಿರ್ಬೋದು. ನಿಮಗೂ ಈ ಚೇಂಜ್ ನೋಟಿಸ್ ಆಗಿರ್ಬೋದು. ಮೊದಲಿದ್ದ ವ್ಯಕ್ತಿ ಆಮೇಲೆ ಸಂಪೂರ್ಣ ಚೇಂಜ್ ಆಗಿಬಿಟ್ರು. ಅವರು ಹಾರ್ಟ್ ಬದಲು ಮೈಂಡ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡೋದಕ್ಕೆ ಶುರು ಮಾಡಿದ್ರು. ಅವರ ಈಗೋ ಮತ್ತು ಒಂದು ರೂಡ್ ಆಗಿರುವ ಬಿಹೇವಿಯರ್ನಿಂದ ಈ ರಿಲೇಷನ್ಶಿಪ್ಪಲ್ಲಿ ದೊಡ್ಡ ಶಿಫ್ಟ್ ಬಂದಿರ್ಬೋದು. ಎಕ್ಸ್ಪೆಕ್ಟೇಷನ್ ಎನರ್ಜಿ. ಇನ್ನೊಂದು ಎನರ್ಜಿಯನ್ನು ನೋಡೋದಾದರೆ, ಒಂದು ಸ್ಟೇಜ್ನಲ್ಲಿ ಅವರು ಸಂಪೂರ್ಣ ವೆಯ್ಟಿಂಗ್ ಮೋಡ್ಗೆ ಹೋಗಿದ್ರು. ನಿಮ್ಮಿಂದ ಯಾವುದೋ ರೆಸ್ಪಾನ್ಸ್ ಬರ್ಬೋದು, ಯಾವುದೋ ಚೇಂಜ್ ಆಗ್ಬೋದು ಅಥವಾ ಯಾವುದೋ ವಿಷಯಕ್ಕೆ ನೀವು ಎಸ್ ಹೇಳ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ ಅವರೊಳಗೆ ಇತ್ತು. ಅವರೊಳಗೆ ಒಂದು ರೆಸ್ಟ್ಲೆಸ್ನೆಸ್ ಇತ್ತು. ಎಲ್ಲ ಯಾವಾಗ ನಾರ್ಮಲ್ ಆಗುತ್ತೆ ಅನ್ನೋ ಪ್ರಶ್ನೆ ಅವರನ್ನು ಕಾಡ್ತಾ ಇತ್ತು. ಈ ವೇಟಿಂಗ್ ಪೀರಿಯಡ್ ಬೇಗ ಮುಗಿಬೇಕು ಅನ್ನೋ ಅರ್ಜೆಂಟ್ ಅವರಿಗಿತ್ತು. ನಿಮ್ಮ ಬಗ್ಗೆ ಅವರ ಎಮೋಷನ್ಸ್ ತುಂಬ ಫಾಸ್ಟಾಗಿ ಅಪ್ ಆ್ಯಂಡ್ ಡೌನ್ ಆಗ್ತಾ ಇತ್ತು. ಅವರೊಳಗೆ ಒಂದೇ ಆಸೆ, ನಿಮ್ಮ ಜೊತೆ ತುಂಬ ಮಾತಾಡಬೇಕು, ನಡೀತಾ ಇರುವ ಎಲ್ಲವನ್ನು ಕ್ಲಿಯರ್ ಮಾಡಬೇಕು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಕಮ್ಯುನಿಕೇಷನ್ ಗ್ಯಾಪ್ ಮುಗಿಸ್ಬೇಕು, ನೀವು ಅವರ ಮಾತನ್ನು ಅರ್ಥ ಮಾಡ್ಕೊಳ್ಬೇಕು, ಅವರ ಥಿಂಕಿಂಗ್ಗೆ ತಕ್ಕಂತೆ ನಡ್ಕೊಳ್ಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಅವರಿಗಿತ್ತು. ಮುಂದಿನ ದಿನಗಳ ಬಗ್ಗೆ ಕೂಡ ತುಂಬ ಕ್ಯೂರಿಯಸ್ ಆಗಿದ್ದರು. ಮುಂದೆ ಏನಾಗುತ್ತೆ ಅನ್ನೋ ಯೋಚನೆ ಅವ್ರನ್ನ ಬಿಡ್ತಾ ಇರಲಿಲ್ಲ. ಅವರ ಬಿಹೇವಿಯರ್ ಕೂಡ ಬದಲಾಗಿರ್ಬೋದು. ಒಂದೇ ಸಲ ತುಂಬ ಮೆಸೇಜಸ್ ಮಾಡಿರ್ಬೋದು, ಮತ್ತೆ ಕಾಲ್ಸ್ ಮಾಡಿರ್ಬೋದು. ರಿಲೇಷನ್ಶಿಪ್ಗೆ ಸಡನ್ಲಿ ಸ್ಪೀಡ್ ಕೊಡೋದಕ್ಕೆ ಪ್ರಯತ್ನ ಮಾಡಿರಬಹುದು. ಯಾಕೆಂದರೆ ಅವರು ನಿಮ್ಮಿಂದ ಏನನ್ನೋ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು. ಅವರ ಬಿಹೇವಿಯರ್ ಸ್ವಲ್ಪ ಡಿಮ್ಯಾಂಡಿಂಗ್ ಆಗಿರ್ಬೋದು. ನೀವೇನು ಯೋಚನೆ ಮಾಡ್ತಾಯಿದ್ದೀರಾ, ನಿಮ್ಗೇನು ಬೇಕು ಅಂತ ಕ್ವಶನ್ ಕೇಳಿರಬಹುದು. ಕೆಲವು ರಿಲೇಷನ್ಶಿಪ್ಪಲ್ಲಿ ಬಂದ ಈ ರೀತಿಯ ಸಿಚುವೇಶನ್ ಇನ್ನೂ ಸ್ಲೋ ಆಗಿ ಅಲ್ಲ, ಬೇಗ ಮುಂದೆ ಸಾಗಬೇಕು ಅನ್ನೋ ಥಿಂಕಿಂಗ್ ಅವರೊಳಗೆ ಇತ್ತು. ನಿಮ್ಮ ಪಾಸಿಟಿವ್ ರೆಸ್ಪಾನ್ಸ್ಗಾಗಿ ಅವರು ಕಾಯ್ತಾಯಿದ್ರು. ಆದರೆ ಅವರು ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ಆಗಲಿಲ್ಲ ಅನ್ನೋ ಫೀಲ್ ಇದೆ. ನಿಮ್ಮಿಬ್ಬರ ನಡುವೆ ಈಗೋ ಕ್ಲಾಶ್ ಕೂಡ ಆಗಿರ್ಬೋದು. ಅವರ ಬಿಹೇವಿಯರ್ನಿಂದ ನಿಮ್ಮ ಮಾತು ಕೇಳೋದನ್ನೇ ನಿಲ್ಲಿಸಿದ್ರು. ಆಮೇಲೆ ಪೇಷನ್ಸ್ ಕೂಡ ಕಳ್ಕೊಂಡ್ರು. ತುಂಬ ಫಾಸ್ಟಾಗಿ ಕಮ್ಯುನಿಕೇಷನ್ ಹೆಚ್ಚು ಮಾಡೋದಕ್ಕೆ ಪ್ರಯತ್ನ ಮಾಡಿರ್ಬೋದು ಒಂದು ಟೈಮ್ನಲ್ಲಿ. ಕೆಲವೊಮ್ಮೆ ನಿಮ್ಮ ಮೇಲೆ ಪ್ರೆಷರ್ ಕೂಡ ಹಾಕಿರ್ಬೋದು. ಒಂದೇ ಹೋಪ್, ಎಲ್ಲ ಸರಿಯಾಗುತ್ತೆ, ಆದರೆ ಅವರ ನಿರೀಕ್ಷೆಯಂತೆ ಆಗಲಿಲ್ಲ. ಇದು ಪಾಸ್ಟ್ ಎನರ್ಜಿ. ಒಂದು ಟೈಮ್ನಲ್ಲಿ ಈ ವ್ಯಕ್ತಿ ಈ ರೀತಿ ಬಿಹೇವಿಯರ್ ಮಾಡಿರ್ಬೋದು. ಶಾಕ್, ಪೇಯ್ನ್ ಆ್ಯಂಡ್ ಎಮೋಷ್ನಲ್ ಡಿಸ್ಟೆನ್ಸ್ ಎನರ್ಜಿ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಂದು ಪೇಯ್ನ್ಫುಲ್ ಫೇಸ್ ಬಂದಿರಬಹುದು. ಈ ಸಂಬಂಧಕ್ಕೆ ಒಂದು ದೊಡ್ಡ ಶಾಕ್ ಅಥವಾ ಕ್ರ್ಯಾಶ್ ಬಂದಿರಬಹುದು. ಅವರ ಎನರ್ಜಿ ತುಂಬ ಬೇಗ ನೆಗೆಟಿವ್ ಆಗಿ ಬದಲಾಯಿತು. ಅವರು ನಿಮ್ಮನ್ನು ಅವರಿಂದ ದೂರ ತಳ್ಳೋದಕ್ಕೆ ಶುರು ಮಾಡಿದ್ರು. ಅವರನ್ನೇ ನಿಮ್ಮಿಂದ ದೂರ ಮಾಡಿಕೊಂಡ್ರು. ರಿಲೇಷನ್ಶಿಪ್ಪಲ್ಲಿ ನಡೆದ ಯಾವುದೋ ಒಂದು ವಿಷಯ, ಯಾವುದೋ ಸುಳ್ಳು ಅಥವಾ ಯಾವುದೋ ಸಿಚುವೇಶನ್, ಇವುಗಳಲ್ಲಿ ಯಾವುದಾದ್ರೂ ಒಂದರಿಂದ ಅವರಿಗೆ ತುಂಬ ಬೇಸರ, ಕೋಪ ಬರೋದಕ್ಕೆ ಶುರುವಾಯಿತು. ಅವರ ಮನಸ್ಸಿನಲ್ಲಿ ಇನ್ನು ಸಾಕಾಗಿದೆ, ಇದರಿಂದ ನಾನು ದೂರ ಇರಬೇಕು ಅನ್ನೋ ಫೀಲಿಂಗ್ ಬರೋದಕ್ಕೆ ಶುರುವಾಯಿತು. ನಿಮ್ಮಿಬ್ಬರ ಕನೆಕ್ಷನ್ನಲ್ಲಿ ಒಂದು ತುಂಬ ಇಂಟೆನ್ಸ್ ಕ್ರ್ಯಾಶ್ ಬಂದಿತ್ತು. ಅವರ ಎಮೋಷ್ನಲ್ ಬ್ಯಾಲೆನ್ಸ್ ಸಂಪೂರ್ಣ ಡೌನ್ ಫೀಲ್ ಆಯಿತು. ಅವರು ತುಂಬ ಸಿಟ್ಟಾಗಿದ್ದರು, ತುಂಬ ಶಾಕ್ ಆಗಿದ್ದರು, ಎಮೋಷ್ನಲಿ ಸಂಪೂರ್ಣ ಬ್ರೋಕನ್ ಆಗಿದ್ದರು. ಅವರ ಥಾಟ್ಸ್ ಏನಂದರೆ, ಈ ರಿಲೇಷನ್ಶಿಪ್ಪನ್ನು ಇನ್ನೂ ರಿಪೇರ್ ಮಾಡೋದು ಸಾಧ್ಯನೇ ಇಲ್ಲ. ಅವರಿಗೆ ಈ ರಿಲೇಷನ್ಶಿಪ್ನ ಫೌಂಡೇಶನ್ ಈಗಾಗಲೇ ಕುಸಿದು ಹೋಗಿದೆ ಅನ್ನೋ ಫೀಲಿಂಗ್ ಇತ್ತು. ಇದನ್ನು ಮತ್ತೆ ಸರಿ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ನಂಬಿಕೆ ಅವರೊಳಗೆ ಮೂಡ್ತಾ ಇತ್ತು. ಸೊ ಎಲ್ಲವೂ ಈಗಾಗಲೇ ಔಟ್ ಆಫ್ ಕಂಟ್ರೋಲ್ ಆಗಿದೆ ಅಂತ ಅನಿಸಿರ್ಬೋದು ಅವರಿಗೆ. ಬ್ರೇಕಪ್ ಆಗಿರಲಿ, ದೊಡ್ಡ ಫೈಟ್ ಆಗಿರಲಿ, ಯಾವುದೇ ಆಗಿರಲಿ ನಿಮ್ಮಿಬ್ಬರ ಮಧ್ಯ, ಇನ್ನು ಅದನ್ನು ತಡೆಯೋದಕ್ಕೆ ಆಗೋದಿಲ್ಲ ಅನ್ನೋ ಫೀಲಿಂಗ್ ಅವರದು. ಅವರ ಬಿಹೇವಿಯರ್ ಕೂಡ ಸಡನ್ಲಿ
ಚೇಂಜ್ ಆಗಿರಬಹುದು. ಯಾವ ವಾರ್ನಿಂಗ್ ಕೂಡ ಕೊಡದೆ ರಿಲೇಷನ್ಶಿಪ್ ಅದರಿಂದ ಹೊರಗಡೆ ಹೋಗಿರ್ಬೋದು, ಬ್ಲಾಕ್ ಮಾಡಿರ್ಬೋದು, ನಿಮ್ಮನ್ನು ಮಾತು ನಿಲ್ಲಿಸಿರ್ಬೋದು, ಅಥವಾ ಒಂದು ಮಾತಿನಿಂದಲೇ ಎಲ್ಲವನ್ನು ಇನ್ನಷ್ಟು ರೂಢಾಗಿ ಬಿಹೇವ್ ಮಾಡಿರ್ಬೋದು, ನಿಮಗೆ ಹರ್ಟ್ ಮಾಡಿರ್ಬೋದು. ನಿಮಗೆ ಏನು ಅನಿಸಿತ್ತು ಅಂದರೆ ಈ ವ್ಯಕ್ತಿ ನನ್ನನ್ನು ರಿಜೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಫೀಲಿಂಗ್ ಬಂದಿರ್ಬೋದು. ಅವರು ಅವರ ಲೈಫ್ನಿಂದ ನಿಮ್ಮನ್ನು ದೂರ ತಳ್ಳೋದಕ್ಕೆ ಪ್ರಯತ್ನ ಮಾಡಿದ ಹಾಗೆ ಬಿಹೇವಿಯರ್ ಮಾಡಿರ್ಬೋದು. ಯಾವುದೋ ಟಾಕ್ಸಿಕ್ ಸಿಚುವೇಶನ್ನಿಂದ ತಪ್ಪಿಸ್ಕೊಳ್ಳುವ ಪ್ರಯತ್ನ ಮಾಡ್ತಾ ಇರುವ ಹಾಗೆ ಅವರು ಬಿಹೇವಿಯರ್ ಮಾಡಿರ್ಬೋದು. ರಿಲೇಷನ್ಶಿಪ್ಪಲ್ಲಿ ಇದ್ದ ಟೆನ್ಷನ್ ಪ್ರಾಬ್ಲಮ್ಸ್ ನೋಡಿ ಅವರು ಸಂಪೂರ್ಣ ಸೋತು ಹೋಗಿದ್ರು, ಕೈ ಬಿಟ್ಟಿದ್ರು. ಅವರ ಮನಸ್ಸಿನಲ್ಲಿ ಈ ರಿಲೇಷನ್ಶಿಪ್ ಮತ್ತೆ ಒಂದಾಗೋದಿಲ್ಲ ಅನ್ನೋ ಥಿಂಕಿಂಗ್ ನಡೀತಾ ಇದ್ದು. ಅವರು ಅಕ್ಸೆಪ್ಟ್ ಮಾಡೋದಕ್ಕೆ ಕೊನೆಯ ದಾರಿ ಯಾವುದನ್ನು ಹುಡುಕಲಿಲ್ಲ. ಮೊದಲಿಗೆ ಅವರು ನಿಮ್ಮ ಜೊತೆ ತುಂಬ ಹ್ಯಾಪಿ ಟೈಮ್ ಸ್ಪೆಂಡ್ ಮಾಡಿದರು, ತುಂಬ ಎಂಜಾಯಲ್ಲಿದ್ದರು. ಆಮೇಲೆ ಈಗೋ ಬಂತು, ಅವರ ಮಾತಿನ ಮೇಲೆ ನಿಂತರು, ನಿಮ್ಮ ಮಾತು ಕೇಳೋದನ್ನು ನಿಲ್ಲಿಸಿದ್ರು. ಆಮೇಲೆ ಸಡನ್ಲಿ ನಿಮ್ಮಿಂದ ತುಂಬ ದೂರ ಹೋಗೋದಕ್ಕೆ ಶುರು ಮಾಡಿದ್ರು. ಬೇಗ ಕಮ್ಯುನಿಕೇಷನ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು. ಅಂದರೆ ತುಂಬ ಫಾಸ್ಟಾಗಿ ಕಮ್ಯುನಿಕೇಷನ್ ಮಾಡೋದು, ಬೇಗ ಬೇಗ ಮಾತಾಡೋದು, ಅಥವಾ ಬೇಗ ಮಾತು ಮುಗಿಸೋದು. ಸ್ವಲ್ಪ ಫೋರ್ಸ್ ಕೂಡ ಮಾಡಿರ್ಬೋದು, ಆದರೆ ಅವರಿಗೆ ಬೇಕಾದ ಹಾಗೆ ಆಗಲಿಲ್ಲ. ಕೊನೆಯಲ್ಲಿ ಅವರು ಸಂಪೂರ್ಣ ಡೌನ್ ಫೀಲ್ ಆದರು, ಬೇಸರ ಪಟ್ಕೊಂಡ್ರು, ರಿಲೇಷನ್ಶಿಪ್ಪನ್ನು ಸಡನ್ಲಿ ಮುಗಿಸಿರಬಹುದು. ಹಿಡನ್ ಲವ್ ಆ್ಯಂಡ್ ರಿಗ್ರೆಟ್ ಎನರ್ಜಿ. ಆದರೆ ಇಲ್ಲಿ ಇನ್ನೊಂದು ಎನರ್ಜಿ ಪ್ರಕಾರ ಅವರ ಹಾರ್ಟ್ನ ಒಂದು ಮೂಲೆಯಲ್ಲಿ ನಿಮ್ಮ ಬಗ್ಗೆ ತುಂಬ ಡೀಪ್ ಲವ್ ಇತ್ತು, ತುಂಬ ಅಟ್ರ್ಯಾಕ್ಷನ್ ಇತ್ತು, ತುಂಬ ರೆಸ್ಪೆಕ್ಟ್ ಕೂಡ ಇತ್ತು. ಅವರು ನಿಮ್ಮನ್ನು ಸಂಪೂರ್ಣ ಹೇಟ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಅವರ ಹಾರ್ಟ್ಗೆ ಇನ್ನೂ ನಿಮ್ಮ ಜೊತೆಗಿನ ಬ್ಯೂಟಿಫುಲ್ ಮೆಮೊರೀಸ್ ನೆನಪಾಗ್ತಾ ಇತ್ತು, ನಿಮ್ಮ ಒಳ್ಳೆತನ ಮಾತ್ರ ನೆನಪಾಗ್ತಾ ಇತ್ತು. ಅವರು ಎಮೋಷ್ನಲ್ ಸ್ಟೇಜ್ಗೆ ಹೋಗಿದ್ರು, ಡಿಪ್ರೆಷನ್ ಥರದ ಒಂದು ಫೇಸ್ಗೆ ಹೋಗಿದ್ರು. ಅವರ ಹಾರ್ಟ್ ತುಂಬ ಸ್ಯಾಡ್ ಆಗಿತ್ತು, ಲೈಫ್ನಲ್ಲಿ ಯಾವುದರಲ್ಲೂ ಇಂಟ್ರೆಸ್ಟ್ ಇರಲಿಲ್ಲ. ಒಬ್ಬರೇ ಕೂತು ಹಳೆಯ ನೆನಪುಗಳನ್ನು ನೆನಪಿಸ್ಕೊಂಡು ರಿಗ್ರೆಟ್ ಮಾಡ್ತಾಯಿದ್ರು. ಅವರಿಗೆ ಈಗಿರುವ ಸಿಚುವೇಶನ್ಗಿಂತ ಮೊದಲಿನ ಸಿಚುವೇಶನ್ ಬಗ್ಗೆ ತುಂಬ ಥಿಂಕ್ ಮಾಡೋದು ಜಾಸ್ತಿ ಆಯಿತು. ಇನ್ನು ಏನು ಚೇಂಜ್ ಆಗಲ್ಲ, ರಿಲೇಷನ್ಶಿಪ್ ಸರಿ ಮಾಡೋದಕ್ಕೆ ಯಾವ ದಾರಿ ಇಲ್ಲ ಅನ್ನೋ ಥಿಂಕಿಂಗ್ ಅವರೊಳಗೆ ಇತ್ತು. ಅವರು ಯೋಚನೆ ಮಾಡ್ತಾಯಿದ್ರು, ನಾನು ಏನನ್ನು ದೂರ ಮಾಡಿಕೊಂಡೆ, ನೀವು ಅವರನ್ನು ಎಷ್ಟು ಪ್ರೀತಿಸ್ತಾ ಇದ್ರಿ, ಅವರು ನಿಮ್ಮನ್ನು ಎಷ್ಟು ಪ್ರೀತಿಸಿದ್ರು, ಈ ಫೇಸ್ ಎಷ್ಟು ಬ್ಯೂಟಿಫುಲ್ ಆಗಿತ್ತು. ಆದರೆ ಈಗ ಯಾವುದೂ ಹಾಗಿಲ್ಲ, ಎಲ್ಲವೂ ಚೂರಾಗಿದೆ ಅನ್ನೋ ಫೀಲಿಂಗ್ ಅವರನ್ನು ಕಾಡ್ತಾ ಇತ್ತು. ಈ ಟೈಮ್ನಲ್ಲಿ ಅವರ ಬಿಹೇವಿಯರ್ ತುಂಬ ಕಟ್ ಆಫ್ ಆಗಿತ್ತು, ಡಿಟ್ಯಾಚ್ಡ್ ಆಗಿದ್ದರು. ನೀವು ಅಪ್ರೋಚ್ ಮಾಡಿದ್ರು ಕೂಡ ಅವರು ರೆಸ್ಪಾನ್ಸ್ ತುಂಬ ಕೋಲ್ಡಾಗಿ ಮಾಡ್ತಾ ಇರಬಹುದು, ಯಾವ ಇಂಟ್ರೆಸ್ಟ್ ಇಲ್ಲ ಅನ್ನೋ ಹಾಗೆ, ಅವ್ರಿಗೇನು ಡಿಫ್ರೆನ್ಸ್ ಆಗಿಲ್ಲ ಅನ್ನೋ ಹಾಗೆ ಬಿಹೇವಿಯರ್ ಮಾಡ್ತಿದ್ರು. ಆದರೆ ಮನಸ್ಸಿನ ಒಳಗಿನಿಂದ ಅವರು ಸಂಪೂರ್ಣ ಡೌನ್ ಫೀಲ್ ಆಗಿದ್ದರು. ಅದನ್ನು ಮಾತ್ರ ನಿಮಗೆ ತೋರಿಸಿರಲಿಲ್ಲ. ಅವರ ಥಾಟ್ಸ್ಗಳಲ್ಲೇ ಕಳೆದು ಹೋಗ್ತಾಯಿದ್ರು, ಸಂಪೂರ್ಣ ನಿಮ್ಮಿಂದ ದೂರ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿರ್ಬೋದು. ಅವರ ಲೈಫ್ನಲ್ಲಿ ಒಂದು ಎಂಟಿ ಫೀಲಿಂಗ್ ಬಂದಿದೆ ಅಂತ ಅನ್ನಿಸ್ತಾ ಇತ್ತು. ಆಗಿದ್ದು ಬದಲಾಯಿಸೋದಕ್ಕೆ ಆಗೋದಿಲ್ಲ, ಹೊಸ ಹೋಪ್ ಇಟ್ಕೊಂಡ್ರೂ ಪ್ರಯೋಜನ ಇಲ್ಲ ಅನ್ನೋ ಥಿಂಕಿಂಗ್ ಅವರೊಳಗೆ ನಡೀತಾ ಇತ್ತು. ಒಂದು ರೀತಿಯಲ್ಲಿ ಅವರು ಈಗಾಗಲೇ ಈ ರಿಲೇಷನ್ಶಿಪ್ಪಿಂದ ದೂರ ಹೋಗಿದ್ರು, ರಿಲೇಷನ್ಶಿಪ್ಪನ್ನು ಕೈ ಬಿಟ್ಟಿದ್ರು. ರಿಯಲೈಸೇಷನ್, ಸ್ಟಕ್ ಫೀಲಿಂಗ್ಸ್ ಆ್ಯಂಡ್ ಟ್ರೂ ಲವ್ ಎನರ್ಜಿ. ಅವರು ಪಾಸ್ಟ್ನಲ್ಲಿ ಹೇಗೆ ಬಿಹೇವಿಯರ್ ಮಾಡಿದ್ರು ಕೂಡ ಒಂದು ರಿಯಲೈಸೇಷನ್ ಅವರಿಗಿದೆ. ಅವ್ರು ಏನು ಮಾಡಿದ್ದಾರೆ ಅನ್ನೋದು ಅವರಿಗೆ ಅರ್ಥ ಆಗೋದಕ್ಕೆ ಶುರು ಆಯಿತು. ಅವರು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ನಿಮ್ಮಿಂದ ಸಂಪೂರ್ಣ ದೂರ ಇರೋದು ಅವರಿಂದ ಆಗೋದಿಲ್ಲ ಅನ್ನೋದು ಅವರಿಗೆ ಗೊತ್ತಾಯಿತು. ಎಲ್ಲೋ ಒಂದು ಕಡೆ ನಿಮ್ಮ ಬಗ್ಗೆ ಅವರ ಫೀಲಿಂಗ್ ಇನ್ನೂ ಪ್ಯೂರ್ ಆಗೇ ಇದೆ, ಅದರಲ್ಲಿ ಯಾವುದೇ ಚೇಂಜ್ ಬಂದಿಲ್ಲ. ಅವರು ಮನಸಾರೆ ನಿಮ್ಮನ್ನು ಅವರ ಈಕ್ವಲ್ ಆಗಿ ನೋಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಇದ್ದ ಹಳೆಯ ಲವ್, ಆ ಹಳೆಯ ಅಟ್ರ್ಯಾಕ್ಷನ್ ಇನ್ನೂ ಹಾಗೆ ಇದೆ, ಮತ್ತೆ ಅದು ಎಚ್ಚರ ಆಗ್ತಾ ಇದೆ. ಆದರೆ ಇಲ್ಲಿ ಸ್ಟಕ್ ಎನರ್ಜಿ ಇದೆ. ಅದರ ಅರ್ಥ ಅವರು ಇನ್ನೂ ಒಂದು ಸಿಚುವೇಶನ್ ಅಥವಾ ಮೈಂಡ್ ಸೆಟ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅಲ್ಲಿಂದ ಮೂವ್ ಆನ್ ಆಗೋದಕ್ಕೆ ಆಗ್ತಾ ಇಲ್ಲ. ಅವರ ಮೈಂಡ್ ಸ್ಟೇಬಲ್ ಆಗ್ತಾ ಇಲ್ಲ. ಅವರು ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು ಅಂತ ಬಯಸ್ತಾ ಇದ್ದಾರೆ, ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಆಸೆ ಇದೆ, ರಿಯೂನಿಯನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಈ ಸಿಚುವೇಶನ್ನಿಂದ ಹೇಗೆ ಹೊರಗಡೆ ಬರಬೇಕು, ಹೇಗೆ ಮೊದಲ ಹೆಜ್ಜೆ ಇಡಬೇಕು ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇಲ್ಲ. ಅವರ ಥಾಟ್ಸ್ ಯಾವ ರೀತಿ ಇದೆ ಅಂದರೆ, ಎಲ್ಲ ಮತ್ತೆ ಮೊದಲಿನ ಹಾಗೆ ಸರಿಯಾದರೆ ಅವರು ನಿಮ್ಮ ಜೊತೆ ನ್ಯೂ ಬಿಗಿನಿಂಗ್ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು ಅನ್ನೋ ಆಸೆ ಅವರೊಳಗೆ ತುಂಬ ಸ್ಟ್ರಾಂಗ್ ಆಗಿದೆ. ನಾನು ಮುಂದೆ ಹೇಗೆ ಹೋಗಲಿ ಅನ್ನೋ ಪ್ರಶ್ನೆ ಅವರನ್ನು ಕಾಡ್ತಾ ಇದೆ. ಈ ಸಿಚುವೇಶನ್ ಅವರ ಕಂಟ್ರೋಲ್ನಲ್ಲಿ ಇಲ್ಲ ಅನ್ನೋ ಫೀಲಿಂಗ್ ಅವರಿಗಿದೆ. ಅವರು ಸಂಪೂರ್ಣ ಬ್ಲಾಕ್ ಆಗಿರುವ ಹಾಗೆ ಫೀಲ್ ಮಾಡ್ತಾ ಇದ್ದಾರೆ. ಅವರ ಬಿಹೇವಿಯರ್ ಕೂಡ ಹಾಗೆ ಕಾಣಿಸ್ಬೋದು. ಅವರು ನಿಮಗೆ ನೇರವಾಗಿ ಹೇಳದೇ ಇರ್ಬೋದು, ಮಾತಾಡದೇ ಇರ್ಬೋದು, ಯಾಕೆಂದರೆ ಅವರು ಸ್ಟಕ್ ಆಗಿದ್ದಾರೆ. ಆದರೆ ಅವರ ಅಟೆನ್ಷನ್ ಸಂಪೂರ್ಣ ನಿಮ್ಮ ಮೇಲೆ ಇರುವ ಎನರ್ಜಿ ಇದೆ. ದೂರದಿಂದಲೇ ನಿಮ್ಮ ಬಗ್ಗೆ ಗಮನ ಇಡ್ತಾ ಇರ್ಬೋದು, ನಿಮ್ಮ ಪ್ರೊಫೈಲನ್ನು ಮತ್ತೆ ಮತ್ತೆ ಚೆಕ್ ಮಾಡ್ತಾ ಇರ್ಬೋದು, ಯಾವ ರೀತಿಯಾದರೂ ನಿಮ್ಮ ಜೊತೆ ಕನೆಕ್ಟೆಡ್ ಆಗಿರಬೇಕು ಅನ್ನೋ ಪ್ರಯತ್ನ ಮಾಡ್ತಿರ್ಬೋದು. ಅವರ ಬಿಹೇವಿಯರ್ ನೋಡಿದ್ರೆ
ಹೊಸ ಪರ್ಸನ್ಗೆ ಅವರ ಲೈಫ್ನಲ್ಲಿ ಜಾಗ ಕೊಡೋದಿಲ್ಲ ಅನ್ನೋ ಫೀಲ್ ಇರ್ಬೋದು. ಅವರು ಇನ್ನೂ ನಿಮ್ಮ ಮೆಮೊರೀಸ್ಗಳಲ್ಲಿ ಸಿಕ್ಕಾಕೊಂಡಿರುವ ಎನರ್ಜಿಯಲ್ಲಿದ್ದಾರೆ. ನಿಮ್ಮ ಕನೆಕ್ಷನ್ನಲ್ಲಿ ಸ್ಟಕ್ ಆಗಿರುವ ಎನರ್ಜಿಯಲ್ಲಿದ್ದಾರೆ. ಅವರ ಥಾಟ್ಸ್ ಏನಂದರೆ, ಎಷ್ಟು ಫೈಟ್ ಆದರೂ, ಎಷ್ಟು ದೊಡ್ಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದರೂ ಅವರ ಟ್ರೂ ಕನೆಕ್ಷನ್ ನಿಮ್ಮ ಜೊತೆ ಮಾತ್ರ. ಅವರು ಈ ಸ್ಟಕ್ ಸಿಚುವೇಶನ್ನಿಂದ ಹೊರಗಡೆ ಬರಬೇಕು ಅಂತ ಬಯಸ್ತಾ ಇದ್ದಾರೆ. ಆದರೆ ಒಂದು ವಿಷಯ ಏನು ಅಂದರೆ, ಅವರು ನಿಮಗೆ ನೀವು ಡಿಸರ್ವ್ ಮಾಡಿದಷ್ಟು ಲವ್ ಕೊಡಲಿಲ್ಲ. ಎಲ್ಲವೂ 50-50 ಆಗಿತ್ತು. ಲವ್ ಕೂಡ ಕೊಟ್ಟರು, ಒಂದು ಒಳ್ಳೆಯ ಟೈಮ್ ಕೂಡ ಸ್ಪೆಂಡ್ ಮಾಡಿದ್ರು. ಆದರೆ ಕಾಲ ಕಳೆದಂತೆ ಅವರೊಳಗೆ ಈಗೋ ಅನ್ನೋದು ಬೆಳೆಯೋದಕ್ಕೆ ಶುರುವಾಯಿತು. ಸಿಟ್ಟು ಅನ್ನೋದು ಜಾಸ್ತಿ ಆಯಿತು. ಸಡನ್ಲಿ ರಿಲೇಷನ್ಶಿಪ್ ಕೂಡ ಕಟ್ ಆಗಿರ್ಬೋದು. ಡಿಸ್ಟೆನ್ಸ್ ಕೂಡ ಮಾಡಿಕೊಂಡ್ರು. ಬ್ರೇಕಪ್ ಆದಮೇಲೆ ಅವರು ಸ್ಯಾಡ್ ಕೂಡ ಆದರು. ರಿಯಲೈಸೇಷನ್ ಕೂಡ ಆಯಿತು. ನಿಮ್ಮನ್ನು ಮರೆತು ದೂರ ಇರೋದು ಅವರಿಗೆ ಆಗಲ್ಲ ಅನ್ನೋದು ಕೂಡ ಅವರಿಗೆ ಅರ್ಥ ಆಯಿತು. ಅವರು ಇನ್ನೂ ನಿಮ್ಮ ಲವ್ನಲ್ಲೇ ಸಿಕ್ಕಾಕೊಂಡಿದ್ದಾರೆ. ಹಾಗಾಗಿ ಪಾಸ್ಟ್ನಲ್ಲಿ ರಿಲೇಷನ್ಶಿಪ್ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ. ಅವರು ನಿಮ್ಮನ್ನು ಅವರ ಟ್ರೂ ಪಾರ್ಟ್ನರ್ ಅನ್ನೋ ರೀತಿ ಫೀಲ್ ಮಾಡ್ಕೊಂಡಿದ್ದಾರೆ. ಆದರೆ ಅವರ ಈಗೋ, ಅವರ ಆ್ಯಂಗರ್, ನಾನೇ ಸರಿ ಅನ್ನೋ ಮೈಂಡ್ ಸೆಟ್ನಿಂದ ರಿಲೇಷನ್ಶಿಪ್ಪನ್ನು ಅವರೇ ಹಾಳು ಮಾಡಿಕೊಂಡ್ರು. ಅದಾದ ಮೇಲೆ ಅದೇ ವಿಷಯಕ್ಕೆ ಅವರಿಗೆ ತುಂಬ ರಿಗ್ರೆಟ್ ಆಯಿತು. ಸರಿ, ಇಲ್ಲಿವರೆಗೂ ನಾವು ಪಾಸ್ಟ್ ಎನರ್ಜಿಯನ್ನು ನೋಡಿದ್ವಿ. ಈಗ ನೋಡೋಣ ಪ್ರೆಸೆಂಟ್ ಎನರ್ಜಿ. ಪೊಸೆಸಿವ್ ಎನರ್ಜಿ ಇದೆ. ಈಗ ಅವರ ಫೀಲಿಂಗ್ಸ್ನಲ್ಲಿ ಏನಾದರೂ ಚೇಂಜ್ ಆಗಿದೆಯಾ? ಅವರ ಬಿಹೇವಿಯರ್ನಲ್ಲಿ ಏನಾದರೂ ಬದಲಾವಣೆ ಬಂದಿದೆಯಾ? ಅವರ ಥಾಟ್ಸ್ ಹೇಗಿದೆ? ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ ಅದನ್ನು ಈಗ ನೋಡೋಣ. ಪೊಸೆಸಿವ್ ರಿಗ್ರೆಟ್ ಎನರ್ಜಿ. ಪೊಸೆಸಿವ್ ಎನರ್ಜಿ ಇದೆ. ಈಗ ಅವರ ಹಾರ್ಟ್ನಲ್ಲಿ ನಿಮ್ಮ ಬಗ್ಗೆ ತುಂಬ ಸ್ಟ್ರಾಂಗ್ ಆದ ಪೊಸೆಸಿವ್ ಫೀಲಿಂಗ್ ಇದೆ. ನೀವು ಅವರಿಂದ ಇನ್ನಷ್ಟು ದೂರ ಆಗಿ ಲೈಫ್ನಲ್ಲಿ ಮುಂದೆ ಹೋಗ್ತೀರೇನೋ ಅನ್ನೋ ಫಿಯರ್ ಅವರಿಗೆ. ಅವರ ಫೀಲಿಂಗ್ಸ್ ತುಂಬ ಹೆವಿ ಆಗಿದೆ, ತುಂಬ ಸ್ಯಾಡ್ ಆಗಿದೆ. ಪಾಸ್ಟ್ನಲ್ಲಿ ಅವರು ಕಳ್ಕೊಂಡ ವಿಷಯಕ್ಕಾಗಿ ಅವರು ಈಗ ರಿಗ್ರೆಟ್ ಮಾಡ್ತಾ ಇದ್ದಾರೆ. ಅವರ ಈಗೋ, ಅವರ ಸಿಟ್ಟು, ಅವರ ಡಿಸಿಷನ್ಸ್ ಇವೆಲ್ಲಕ್ಕೂ ಕಾರಣ ರಿಲೇಷನ್ಶಿಪ್ ಹಾಳಾಯಿತು ಅನ್ನೋದು ಅವ್ರಿಗೆ ನೆನಪಾಗ್ತಾ ಇದೆ. ಅವರ ಮಿಸ್ಟೇಕ್ಸ್ಗಳನ್ನೇ ಮತ್ತೆ ಮತ್ತೆ ನೆನಪಿಸ್ಕೊಂಡು ರಿಗ್ರೆಟ್ ಮಾಡ್ತಾ ಇದ್ದಾರೆ. ಈಗ ಅವರ ಎನರ್ಜಿ ತುಂಬ ವೀಕ್ ಆಗಿದೆ, ತುಂಬ ಇನ್ಸೆಕ್ಯೂರ್ ಆಗಿದ್ದಾರೆ. ಅವರು ಕಳೆದು ಹೋದ ವಿಷಯಗಳ ಮೇಲೆ ಇನ್ನೂ ಫೋಕಸ್ ಮಾಡ್ತಾ ಇದ್ದಾರೆ. ಆ ಕೆಟ್ಟ ಮೆಮೊರೀಸ್ಗಳೇ ಅವರ ಮೈಂಡ್ನಲ್ಲಿ ಜಾಸ್ತಿ ಇದೆ. ಅಂದರೆ ಹ್ಯಾಪಿ ಮೆಮೊರೀಸ್ಗಿಂತ ನಿಮ್ಮ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದು, ಮಾತು ಬಿಟ್ಟಿದ್ದು, ದೂರ ಆಗಿದ್ದು ಇದೆಲ್ಲ ನೆನಪಾಗ್ತಾ ಇದೆ. ಇನ್ನೂ ಉಳಿದಿರುವ ಒಳ್ಳೆಯ ಅವಕಾಶ ಅವ್ರಿಗೆ ಕಾಣ್ತಾ ಇಲ್ಲ. ಅವರ ಹಾರ್ಟ್ ಇನ್ನೂ ಸಂಪೂರ್ಣ ನಿಮ್ಮ ಜೊತೆ ಕನೆಕ್ಟೆಡ್ ಆಗಿದೆ. ನಿಮ್ಮಿಂದ ದೂರ ಇರುವ ನೋವನ್ನು ಅವರು ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅವರು ಬಯಸೋದೇನು ಅಂದರೆ, ನೀವು ಮತ್ತೊಮ್ಮೆ ಅವರ ಈ ರಿಲೇಷನ್ಶಿಪ್ಪಲ್ಲಿ ಚಾನ್ಸ್ ಕೊಡಬೇಕು, ಮತ್ತು ಅವರನ್ನು ದೂರ ಮಾಡಬಾರ್ದು. ಈ ರಿಗ್ರೆಟ್ನಿಂದ ಹೊರಗಡೆ ಬಂದು ರಿಲೇಷನ್ಶಿಪ್ಗೆ ಇನ್ನೊಂದು ಚಾನ್ಸ್ ಕೊಡಬೇಕು ಅನ್ನೋ ಆಸೆ ಅವರಿಗಿದೆ. ಆದರೆ ಇನ್ನೂ ಅವರೊಳಗೆ ಫಿಯರ್ ಇದೆ. ಆ ಕಾರಣಕ್ಕೆ ಅವರು ಓಪನ್ ಆಗಿ ಮುಂದೆ ಬರೋದಕ್ಕೆ ಆಗ್ತಾ ಇಲ್ಲ. ಪಾಸ್ಟ್ನಲ್ಲಿ ಮಾಡಿದ ತಪ್ಪು ಅವ್ರಿಗೆ ಗೊತ್ತಾಗಿದೆ. ಅವರು ತಪ್ಪು ಮಾಡಿದ್ದಾರೆ ಅನ್ನೋ ರಿಯಲೈಸೇಷನ್ ಇದೆ. ಆದರೆ ಆ ತಪ್ಪನ್ನೇ ಅಕ್ಸೆಪ್ಟ್ ಮಾಡಿಕೊಂಡು ಮುಂದೆ ಬರೋದು ಅವರಿಗೆ ಕಷ್ಟ ಆಗ್ತಾ ಇದೆ. ಅದೇ ಕಾರಣಕ್ಕೆ ಅವರು ಪೊಸೆಸಿವ್ ಫೀಲ್ ಮಾಡ್ತಾ ಇದ್ದಾರೆ, ಇನ್ಸೆಕ್ಯೂರ್ ಆಗಿದ್ದಾರೆ, ರಿಗ್ರೆಟ್ ಮಾಡ್ತಾ ಇದ್ದಾರೆ. ಮತ್ತೆ ನಿಮ್ಮ ಲೈಫ್ಗೆ ಬರಬೇಕು ಅನ್ನೋ ಆಸೆ ಅವರೊಳಗಡೆ ಇದೆ. ಸಾಫ್ಟ್ ಮೆಮೊರೀಸ್ ಆ್ಯಂಡ್ ಎಮೋಷ್ನಲ್ ಹೀಲಿಂಗ್ ಎನರ್ಜಿ. ಅವರ ಅಟೆನ್ಷನ್ ಇನ್ನು ಈ ರಿಲೇಷನ್ಶಿಪ್ನ ಪ್ರಾಬ್ಲಮ್ಸ್ ಮೇಲೆ ಇದೆ. ಒಬ್ಬರೇ ಕೂತು ಸ್ಯಾಡ್ ಆಗುವ ಮೂಮೆಂಟ್ಸ್ ಇನ್ನೂ ಇದೆ. ಆದರೆ ಈ ಸಲ ಒಂದು ಬದಲಾವಣೆ ಆಗಿದೆ. ಅವರು ನಿಧಾನವಾಗಿ ಪಾಸಿಟಿವ್ ಮೆಮೊರೀಸ್ ನೆನಪಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ನಿಮ್ಮ ಇನ್ನೋಸೆಂಟ್ ಮಾತುಗಳು, ನಿಮ್ಮ ಫನ್ನಿ ಮೂಮೆಂಟ್ಸ್ಗಳು, ನೀವಿಬ್ಬರು ಸೇರಿ ನಕ್ಕ ಕ್ಷಣಗಳು ಇವೆಲ್ಲವೂ ಮತ್ತೆ ಮತ್ತೆ ನೆನಪಾಗ್ತಾ ಇದೆ. ಈಗ ಅವರು ನಿಧಾನವಾಗಿ ಸ್ಯಾಡ್ನೆಸ್ನಿಂದ ಹೊರಗಡೆ ಬರಬೇಕು ಅನ್ನೋ ಆಸೆ ಬಂದಿದೆ. ಸೊ ಕಾಮಾಗಿ ಕೂತು ಮಾತಾಡಬೇಕು, ಮತ್ತೆ ಭೇಟಿಯಾಗಬೇಕು, ಒಳ್ಳೆಯ ಮೆಮೊರೀಸ್ ಮತ್ತೆ ಕ್ರಿಯೇಟ್ ಮಾಡಬೇಕು ಅನ್ನೋ ಫೀಲಿಂಗ್ ಅವರೊಳಗೆ ಇದೆ. ಒಂದು ಕಡೆ ಅವರ ಹಾರ್ಟ್ ಇನ್ನೂ ಸ್ಯಾಡ್ ಆಗಿದೆ, ನಿಮ್ಮಿಂದ ಕಟ್ ಆಫ್ ಆಗಿರುವ ಫೀಲಿಂಗ್ ಇದೆ. ಇನ್ನೊಂದು ಕಡೆ ನಿಮ್ಮ ಬಗ್ಗೆ ಇದ್ದ ಪಾಸಿಟಿವ್ ಫೀಲಿಂಗ್ಸ್ ಮತ್ತೆ ಅವರ ಮನಸ್ಸಿಗೆ ಬರ್ತಾ ಇದೆ. ನಿಮ್ಮ ಜೊತೆ ಕಳೆದ ಟೈಮ್ ಎಷ್ಟು ಬ್ಯೂಟಿಫುಲ್ ಆಗಿತ್ತು, ಎಷ್ಟು ಫನ್ ಆಗಿತ್ತು, ಅದು ಅವರಿಗೆ ಮತ್ತೆ ಮತ್ತೆ ನೆನಪಾಗ್ತಾ ಇದೆ. ಈಗ ಅವರ ಡೀಪ್ ಸ್ಯಾಡ್ನೆಸ್ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಇನ್ನೆಷ್ಟು ದಿನ ಇದೇ ದುಃಖದಲ್ಲಿ ಇರೋದು ಅನ್ನೋ ಪ್ರಶ್ನೆ ಅವರನ್ನು ಕಾಡ್ತಾ ಇದೆ. ಅವ್ರು ಇನ್ನೂ ಸೈಲೆಂಟ್ ಆಗಿರ್ಬೋದು, ಡಿಟ್ಯಾಚ್ಡ್ ಆಗಿರ್ಬೋದು, ಆದರೆ ಅವರ ಹಾರ್ಟ್ ಮಾತ್ರ ನಿಮ್ಮ ಸ್ವೀಟ್ ಮೆಮೊರೀಸ್ಗಳನ್ನು ನೆನಪಿಸ್ಕೊಂಡು ಹ್ಯಾಪಿನೆಸ್ನ ಹುಡುಕ್ತಾ ಇದೆ. ಅವರ ಮೈಂಡ್ ಅವ್ರಿಗೆ ನೆಗೆಟಿವ್ ಮೆಮೊರೀಸ್ ನೆನಪಿಸ್ತಾ ಇದೆ. ಆದರೆ ಅವರು ನಿಮ್ಮ ಗುಡ್ ಸೈಡನ್ನು ನೆನಪಿಸ್ಕೊಂಡು ನಿಮ್ಮನ್ನು ಅವರ ದೃಷ್ಟಿಯಲ್ಲಿ ಇನ್ನೂ ಸ್ಪೆಷಲ್ಲಾಗಿ ನೋಡ್ತಾ ಇದ್ದಾರೆ. ಗಿಲ್ಟ್, ಜಸ್ಟಿಸ್ ಆ್ಯಂಡ್ ಅಪಾಲಜಿ ಎನರ್ಜಿ. ಅವರು ಈಗ ನಿಮ್ಮ ಮುಂದೆ ಅವರನ್ನೇ ತುಂಬ ಚಿಕ್ಕವರ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ವೀಕ್ ಅನ್ನಿಸ್ತಾ ಇದೆ ಅವರಿಗೆ, ಗಿಲ್ಟಿ ಅನ್ನಿಸ್ತಾ ಇದೆ. ಪಾಸ್ಟ್ನಲ್ಲಿ ನಿಮ್ಮ ಜೊತೆ ಹೇಗೆ ಬಿಹೇವಿಯರ್ ಮಾಡಿದ್ರು, ಎಷ್ಟು ನಿಮ್ಮನ್ನು ರೂಡಾಗಿ ನಡೆಸ್ಕೊಂಡ್ರು, ನಿಮಗೆ ಎಷ್ಟು
ಪೇಯ್ನ್ ಕೊಟ್ಟರು ಅದು ಎಲ್ಲವೂ ತಪ್ಪು ಅನ್ನೋದು ಅವರಿಗೆ ಅರ್ಥ ಆಗಿದೆ. ನೀವು ಅವರಿಗಿಂತ ಬೆಟರ್ ಪರ್ಸನ್ ಅನ್ನೋ ಫೀಲಿಂಗ್ ಅವ್ರಿಗೆ ಬಂದಿದೆ. ರಿಯಲೈಸೇಷನ್ ಅವರೊಳಗಡೆ ಬಂದಿದೆ. ತುಂಬ ಲೋನ್ಲಿನೆಸ್ ಫೀಲ್ ಮಾಡ್ತಾ ಇದ್ದಾರೆ, ಸ್ಯಾಡ್ನೆಸ್. ಇವೆಲ್ಲ ಅವರ ಪಾಸ್ಟ್ ಆ್ಯಕ್ಷನ್ನ ಫಲ ಅನ್ನೋದು ಅವ್ರಿಗೆ ಗೊತ್ತಿದೆ. ಈಗ ಅವರು ಅವರ ಮಿಸ್ಟೇಕ್ಸನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಅವರ ಈಗೋ ನಿಧಾನವಾಗಿ ಸಂಪೂರ್ಣ ಡೌನ್ ಆಗ್ತಾ ಇದೆ. ಇನ್ನು ಮುಂದೆ ನಿಮ್ಮ ಜೊತೆ ಅನ್ಫೇರ್ ಆಗಿ ಬಿಹೇವಿಯರ್ ಮಾಡಬಾರ್ದು ಅನ್ನೋ ನಿರ್ಧಾರ ಮಾಡಿದ್ದಾರೆ. ಈ ರಿಲೇಷನ್ಶಿಪ್ಪಲ್ಲಿ ಈಕ್ವಾಲಿಟಿ ಇರಬೇಕು, ಜಸ್ಟಿಸ್ ಇರಬೇಕು ಅನ್ನೋ ಥಿಂಕಿಂಗ್ ಅವರೊಳಗೆ ಬಂದಿದೆ. ನಿಮ್ಮ ಹಾರ್ಟ್ಗೆ ನೋವು ಕೊಟ್ಟಿದ್ರೆ ಅದನ್ನು ಬ್ಯಾಲೆನ್ಸ್ ಮಾಡಬೇಕು ಅನ್ನೋ ಆಸೆ ಇದೆ. ಅವರು ನಿಮ್ಮ ಹತ್ರ ಬಂದು ಸಾರಿ ಕೇಳಬೇಕು ಅಂತ ಬಯಸ್ತಾ ಇದ್ದಾರೆ. ನಿಮ್ಮಿಬ್ಬರ ನಡುವೆ ಉಳಿದಿರುವ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಕಾನ್ಫ್ಲಿಕ್ಟ್ಸ್ ಎಲ್ಲವನ್ನು ಕಾಮ್ ಆಗಿ ಕ್ಲಿಯರ್ ಮಾಡಬೇಕು ಅನ್ನೋ ಆಸೆ ಅವರದು. ಈಗ ಅವರ ಫೀಲಿಂಗ್ನಲ್ಲಿ ಬಂದ ದೊಡ್ಡ ಚೇಂಜ್ ಏನಂದರೆ ಈಗೋ ಸಂಪೂರ್ಣವಾಗಿ ಡೌನ್ ಆಗ್ತಾ ಇದೆ. ನಿಮ್ಮ ಮುಂದೆ ಅವರು ಗಿಲ್ಟ್ ಫೀಲ್ ಮಾಡ್ತಾ ಇದ್ದಾರೆ. ರಿಲೇಷನ್ಶಿಪ್ಪಲ್ಲಿ ಜಸ್ಟಿಸ್, ಹೀಲಿಂಗ್ ಮತ್ತು ಅಪಾಲಜಿ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಹೋಪ್, ಸೈಲೆಂಟ್ ಕನೆಕ್ಷನ್, ನ್ಯೂ ಬಿಗಿನಿಂಗ್ ಎನರ್ಜಿ. ಅವರ ಹಾರ್ಟ್ನಲ್ಲಿ ನಿಮ್ಮ ಬಗ್ಗೆ ತುಂಬ ಆಳವಾದ ಫೀಲಿಂಗ್ ಇದೆ. ಆದರೆ ಅವರು ಅದನ್ನು ಇನ್ನೂ ವರ್ಡ್ಸ್ನಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ಸೈಲೆಂಟಾಗಿ ನಿಮ್ಮ ಜೊತೆ ಕನೆಕ್ಟೆಡ್ ಆಗಿದ್ದಾರೆ. ಅವರ ಇಂಟ್ಯೂಷನ್ ಅವ್ರಿಗೆ ಹೇಳ್ತಾ ಇದೆ ನಿಮ್ಮ ಕನೆಕ್ಷನ್ ಅನ್ನೋದು ಇನ್ನೂ ಎಂಡ್ ಆಗಿಲ್ಲ ಅಂತ. ಅವರ ಹಾರ್ಟ್ನಲ್ಲಿ ಒಂದು ಪಾಸಿಟಿವ್ ಹೋಪ್ ಮತ್ತೆ ಹುಟ್ಕೊಂಡಿದೆ. ಇನ್ನೂ ಕೂಡ ಎಲ್ಲವೂ ಸರಿಯಾಗ್ಬೋದು ಅನ್ನೋ ನಂಬಿಕೆ ಅವ್ರಿಗೆ ಬರ್ತಾ ಇದೆ. ಪಾಸ್ಟ್ನಲ್ಲಿ ಈಗೋ ಮತ್ತು ಮೈಂಡ್ ಹೆಚ್ಚು ಕೆಲಸ ಮಾಡ್ತಾ ಇತ್ತು. ಆದರೆ ಈಗ ಅವರು ಅವರ ಹಾರ್ಟ್ ಮತ್ತು ಸೋಲ್ನ ಮಾತು ಕೇಳ್ತಾ ಇದ್ದಾರೆ. ನಿಮ್ಮ ಜೊತೆ ಒಂದು ಡೀಪ್ ಎನರ್ಜೆಟಿಕ್ ಕನೆಕ್ಷನ್ ಫೀಲ್ ಮಾಡ್ತಾ ಇದ್ದಾರೆ. ಅವರ ಫೀಲಿಂಗ್ಸನ್ನು ಇನ್ನೂ ಎಲ್ಲರ ಮುಂದೆ ಓಪನ್ ಮಾಡ್ತಾ ಇಲ್ಲ. ಬಹುಶಃ ಅವರ ಫ್ರೆಂಡ್ಸ್ ಅಥವಾ ಬೇರೆ ಯಾರ ಜೊತೆ ಕೂಡ ನಿಮ್ಮ ಬಗ್ಗೆ ಮಾತಾಡದೇ ಇರ್ಬೋದು. ಆದರೆ ಅವರೊಳಗೆ ನಿಮ್ಮ ಬಗ್ಗೆ ತುಂಬ ದೊಡ್ಡ ಫೀಲಿಂಗ್ಸ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಅವರು ಬಯಸೋದು ಸರಿಯಾದ ಟೈಮ್ ಬಂದಾಗ ನಿಮ್ಮ ಜೊತೆ ಮಾತಾಡಬೇಕು. ನಿಮ್ಮಿಬ್ಬರ ನಡುವೆ ಬಂದ ಸೈಲೆನ್ಸ್, ಡಿಸ್ಟೆನ್ಸ್ ಇದೆಲ್ಲವನ್ನು ಬೇಗ ಮುಗಿಸ್ಬೇಕು ಅನ್ನೋ ಹೋಪ್ ಅವರೊಳಗೆ ಇದೆ. ಅವ್ರು ನಿಮ್ಮ ಜೊತೆ ಮತ್ತೆ ಕನೆಕ್ಟ್ ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ಆದರೆ ಅದಕ್ಕೂ ಮೊದಲು ನಿಮ್ಮ ಹಾರ್ಟ್ನಲ್ಲಿ ಈಗ ಅವರ ಬಗ್ಗೆ ಏನಿದೆ ಅನ್ನೋದನ್ನು ತಿಳ್ಕೊಳ್ಬೇಕು ಅನ್ನೋ ಕ್ಯೂರಿಯಾಸಿಟಿ ಅವ್ರಿಗೆ ತುಂಬ ಇದೆ. ಫ್ರೆಂಡ್ಶಿಪ್ ಆ್ಯಂಡ್ ಕಮ್ಯುನಿಕೇಷನ್ ಎನರ್ಜಿ. ನಿಮ್ಮಿಬ್ಬರ ನಡುವೆ ಬಂದ ಸೈಲೆನ್ಸನ್ನು ಬ್ರೇಕ್ ಮಾಡಬೇಕು ಅನ್ನೋ ಸ್ಟ್ರಾಂಗ್ ಫೀಲಿಂಗ್ ಅವರೊಳಗೆ ಇದೆ. ಸಡನ್ಲಿ ಅವರೊಳಗೆ ಒಂದು ಹೊಸ ಸ್ಪಾರ್ಕ್ ಬಂದಿದೆ, ಒಂದು ಹೊಸ ಮೋಟಿವೇಶನ್ ಬಂದಿದೆ. ಅವರೀಗ ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು ಅನ್ನೋ ಡಿಸಿಷನ್ ತೊಗೊಂಡಿದ್ದಾರೆ. ಬಹುಶಃ ಮೊದಲಿನ ನಾರ್ಮಲ್ ಫ್ರೆಂಡ್ಶಿಪ್ ರೀತಿಯಲ್ಲಿ ಮಾತು ಶುರು ಮಾಡ್ಬೋದು. ಕ್ಯಾಶುವಲ್ ಆಗಿ ಕಾನ್ವರ್ಜೇಷನ್ ಶುರು ಮಾಡ್ಬೋದು. ಮೊದಲೇ ಹೆವಿ ಟಾಪಿಕ್ಸ್ ಬಗ್ಗೆ ಮಾತಾಡದೆ ಮೊದಲಿಗೆ ಲೈಟ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ಬೋದು. ಅವರ ಅಪ್ರೋಚ್ ತುಂಬ ಫ್ರೆಂಡ್ಲಿ ಆಗಿರುತ್ತೆ. ಅವರೊಳಗೆ ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಎಕ್ಸೈಟ್ಮೆಂಟ್ ತುಂಬ ಇದೆ. ಇನ್ನೂ ಹೆಚ್ಚು ವೆಯ್ಟ್ ಮಾಡಬೇಕು ಅನ್ನೋ ಆಸೆ ಅವರಿಗಿಲ್ಲ. ರಿಲೇಷನ್ಶಿಪ್ಪನ್ನು ರಿಪೇರ್ ಮಾಡಬೇಕಾದ್ರೆ ಮೊದಲಿಗೆ ಫ್ರೆಂಡ್ಶಿಪ್ ಫೌಂಡೇಶನ್ ಮತ್ತು ಸ್ಟ್ರಾಂಗ್ ಆಗಬೇಕು ಅನ್ನೋ ಥಿಂಕಿಂಗ್ ಅವರದು. ಈಗ ಅವರ ಫೋಕಸ್ ಸಿಟ್ಟಿನ ಮೇಲೆ ಇಲ್ಲ, ರಿಗ್ರೆಟ್ ಮೇಲೂ ಇಲ್ಲ. ಒಂದು ಹೆಲ್ತಿ, ಪಾಸಿಟಿವ್, ನ್ಯೂ ಡೈರೆಕ್ಷನ್ನಲ್ಲಿ ರಿಲೇಷನ್ಶಿಪ್ಪನ್ನು ಮುಂದೆ ತಗೊಂಡು ಹೋಗಬೇಕು ಅನ್ನೋದು ಅವರ ಮುಖ್ಯ ಉದ್ದೇಶ. ಹಾಗಾಗಿ ಅವರ ನೆಕ್ಸ್ಟ್ ಮೂವ್ ತುಂಬ ಬೇಗ ಬರ್ಬೋದು. ಅವರ ಆ್ಯಕ್ಷನ್ ಬೇಗ ಕಾಣ್ಬೋದು. ಆದರೆ ಅವರ ಅಪ್ರೋಚ್ ತುಂಬ ಫ್ರೆಂಡ್ಲಿ ಆಗಿರುತ್ತೆ. ಮೊದಲೇ ಹೆವಿ ಕಮಿಟ್ಮೆಂಟ್ಸ್ ಅಥವಾ ದೊಡ್ಡ ಮಾತುಗಳನ್ನು ಆಡೋದಿಲ್ಲ. ಆದರೆ ಅವರ ಇಂಟೆನ್ಷನ್ ತುಂಬ ಸೀರಿಯಸ್ ಆಗಿರುತ್ತೆ. ಅವರ ಹಾರ್ಟ್ನಲ್ಲಿ ಪ್ಯಾಷನ್ ಇದೆ, ಅಟ್ರ್ಯಾಕ್ಷನ್ ಇನ್ನೂ ಇದೆ. ಫಿಯರ್, ಕಮಿಟ್ಮೆಂಟ್, ಸ್ಟೇಬಲ್ ಎನರ್ಜಿ. ಅವರೊಳಗೆ ಒಂದು ದೊಡ್ಡ ಫಿಯರ್ ಇದೆ. ನಾನು ಈ ರಿಲೇಷನ್ಶಿಪ್ಪನ್ನು ನಾನೇ ಹಾಳು ಮಾಡಿಬಿಟ್ನಾ ಅನ್ನೋ ಪ್ರಶ್ನೆ ಅವರನ್ನು ಕಾಡ್ತಾ ಇದೆ. ಅವರು ಫ್ರೆಂಡ್ಶಿಪ್ನ ಕೈ ಚಾಚಬೇಕು ಅಂತ ಬಯಸ್ತಾ ಇದ್ದಾರೆ. ಆದರೆ ನೀವು ಅವರನ್ನು ಫರ್ಗಿವ್ ಮಾಡ್ತೀರಾ, ತುಂಬ ಲೇಟ್ ಆಗಿದೆಯಾ ಅನ್ನೋ ಡೌಟ್ ಅವರನ್ನು ಮನಸ್ಸಿನ ಒಳಗಡೆ ತುಂಬ ಕಾಡ್ತಾ ಇದೆ. ಹಾಗಾಗಿ ಅವರು ತುಂಬ ಥಿಂಕ್ ಮಾಡ್ತಾ ಇದ್ದಾರೆ, ತುಂಬ ಹೆಲ್ಪ್ಲೆಸ್ ಆಗಿದ್ದಾರೆ. ಆದರೆ ಅವರು ಕೇವಲ ಕ್ಯಾಶುವಲ್ ಫ್ರೆಂಡ್ಶಿಪ್ಪನ್ನು ಬಯಸ್ತಾ ಇಲ್ಲ. ಈ ಸಲ ಒಂದು ಪರ್ಮನೆಂಟ್, ಟ್ರೂ, ಸ್ಟೇಬಲ್ ರಿಲೇಷನ್ಶಿಪ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಒಂದು ಕಡೆ ಫಿಯರ್ ಇದೆ, ನೀವು ಅವರನ್ನು ರಿಜೆಕ್ಟ್ ಮಾಡ್ತೀರೇನೋ ಅನ್ನೋ ಭಯ ಕೂಡ ಇದೆ. ಇನ್ನೊಂದು ಕಡೆ ನಿಮ್ಮ ಮುಂದೆ ಒಂದು ಜೆನ್ಯೂನ್ ಆಫರ್ ಇಡಬೇಕು ಅನ್ನೋ ಆಸೆ ಇದೆ. ಈ ಸಲ ರಿಲೇಷನ್ಶಿಪ್ಪನ್ನು ರೆಸ್ಪಾನ್ಸಿಬಿಲಿಟಿಯಿಂದ ಹ್ಯಾಂಡಲ್ ಮಾಡಬೇಕು ಅನ್ನೋ ನಿರ್ಧಾರ ಇದೆ. ಇನ್ನೊಮ್ಮೆ ಈ ರಿಲೇಷನ್ಶಿಪ್ ಮಧ್ಯದಲ್ಲಿ ಕಟ್ ಆಗಬಾರ್ದು ಅನ್ನೋದು ಅವರ ವಿಶ್. ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಅವರೊಳಗೆ ಇನ್ನೂ ಸ್ವಲ್ಪ ಹೆಸಿಟೇಷನ್ ಇದೆ. ಅವರು ನಿಮ್ಮ ಮುಂದೆ ಡೌನ್ ಫೀಲ್ ಮಾಡ್ತಾ ಇದ್ದಾರೆ. ಕಮಿಟ್ಮೆಂಟ್ ಕೊಡಬೇಕು, ಈ ರಿಲೇಷನ್ಶಿಪ್ಗೆ ಹೊಸ ಫೌಂಡೇಶನ್ ಆಗಬೇಕು ಅನ್ನೋ ಆಸೆ ಅವರೊಳಗೆ ಇದೆ. ಆದರೆ ಆ ಫಿಯರನ್ನು ಮೀರಿ ನಿಮಗೆ ಒಂದು ಸ್ಟೇಬಲ್, ಟ್ರೂ, ಕಮಿಟೆಡ್ ರಿಲೇಷನ್ಶಿಪ್ ಆಫರ್ ಮಾಡಬೇಕು ಅನ್ನೋ ಯೋಚನೆ ಅವರ ಹಾರ್ಟ್ನಲ್ಲಿ ಕೂಡ ಇದೆ. ಹಾಗಾಗಿ ಪಾಸ್ಟ್ನಲ್ಲಿ ಅವರ ಈಗೋನಿಂದ ರಿಲೇಷನ್ಶಿಪ್ ಹಾಳು ಮಾಡಿಕೊಂಡು
ಆದರೆ ಈಗ ಅವರ ಮಿಸ್ಟೇಕ್ಸ್ ಬಗ್ಗೆ ಅವರಿಗೆ ಸಂಪೂರ್ಣ ರಿಯಲೈಸೇಷನ್ ಆಗಿದೆ. ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಚೇಂಜ್ಡ್ ಬಿಹೇವಿಯರ್ ನಿಮಗೆ ಕಾಣುವ ಸಾಧ್ಯತೆ ಇದೆ. ಅವರು ನಿಜವಾಗ್ಲೂ ಕಮಿಟ್ಮೆಂಟ್ ತೋರಿಸಿದ್ರೆ ಅವರನ್ನು ಮತ್ತೆ ನಿಮ್ಮ ಲೈಫ್ಗೆ ಅಕ್ಸೆಪ್ಟ್ ಮಾಡಬೇಕಾ ಬೇಡವಾ ಅನ್ನೋ ಡಿಸಿಷನ್ ನಿಮ್ಮ ಕೈಯಲ್ಲಿರುತ್ತೆ. ಅಂದರೆ ಅವರ ವರ್ಡ್ಸ್ಗಿಂತ ಆ್ಯಕ್ಷನ್ ಮೇಲೆ ಫೋಕಸ್ ಮಾಡಬೇಕಾಗುತ್ತೆ ನೀವು. ಸೊ ಇದು ಇವತ್ತಿನ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.